ಎಲ್ಲರೂ ನಮಸ್ಕಾರ. GTA 5 ಸ್ಟೋರಿ ಮೋಡ್ನ ಎಪಿಸೋಡ್ 6ಗೆ ಸ್ವಾಗತ. ಈಗ ನಾವು ಮೈಕಲ್ ಮನೆಯನ್ನು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಸೊ ಈಗ ಇಲ್ಲಿ ನೋಡ್ಬೋದು, ಆ ಕಡೆ ವೈಟ್ ಕಲರ್ ಜಾಕೆಟ್ ಹಾಕೊಂಡಿದ್ರಲ್ಲ ಅವಳು ಮೈಕಲ್ನ ವೈಫ್ ಅಮ್ಯಾಂಡ, ಈ ಕಡೆ ಅವಳು ಮೈಕಲ್ನ ಮಗಳು ಟೆರೇಸಾ. ಸೊ ಈಗ ಮೈಕಲ್ಲು ಬ್ಯಾಕ್ ಯಾರ್ಡ್ ಅಂತ ಏನು ಕರೀತಾರೆ, ಮನೆ ಹಿಂದ್ಗಡೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಅಲ್ಲಿ ಆರಾಮಾಗಿ ಚಿಲ್ ಮಾಡೋಕ್ಕೋಸ್ಕರ ಬಂದಿದ್ದಾನೆ, ಆರಾಮಾಗಿ ರೆಸ್ಟ್ ತಗೊಳಕ್ಕೆ. ಹಾಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾನೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು. ಆರಾಮಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಸಿದ್ದಾನೆ ಮೈಕಲ್ ಅವ್ರ ಮನೇನ ಅಂತ. ಓಕೆ, ಫ್ರಾಂಕ್ಲಿನ್ ಬಂದ. ಫ್ರಾಂಕ್ಲಿನು ಮೈಕಲ್ಲು ಪರಿಚಯ ಆಗಿದ್ದು ಹೋದ ಎಪಿಸೋಡಲ್ಲಿ ನೀವು ನೋಡಿರ್ತೀರಾ. What do you want? Man, I come by for that drink you offered, that's all. I wasn't really serious about that. What? ನೋಡಿಲ್ಲ ನೋಡ್ಕೊಂಬ. You're here, whatever. Sit. You're not gonna rob me again. Man, I never robbed you. That was just a reefer. ಇದಕ್ಕೆ ನೀವು ಇವರ ಕನ್ವರ್ಸೇಷನ್ ಏನಿದೆ ಅದನ್ನ ನೀವು ನೋಡಿ ಎಂಜಾಯ್ ಮಾಡಿ. What can I do for you? Shit, I just came by to see if there's something I can help you with. I see you doing well for yourself. Look, I'm retired. Ain't you a bit young for the pipe, slippers, and staring at a fucking sunset? You know, I've been in this game for a lot of years, and I got out alive. That makes me the right age. You look like a good kid, but if you want my advice, give this shit up. You work hard, screw over everybody that you love, hurt, rob, kill indiscriminately, and maybe, just maybe if you're lucky, you become a 3-bit gangster. It's bullshit. Go to college. Then you're gonna rip people off and get paid for it. It's called capitalism. So what I saw the other day was like when a corpse briefly reanimates itself and terrorizes everyone, right? What you saw the other day was a guy dealing with pests. I guess I never saw myself as just a fucking pest. Well, and today's lesson's all about humility. Tomorrow we'll try a training montage. A training what? Nothing. I was just lost in an 80s movie fantasy. Yeah, I can see you spend a lot of ಸೊ ಬೇಸಿಕಲಿ ಏನು ಮಾತಾಡ್ತಿದ್ದಾನೆ ಫ್ರಾಂಕ್ಲಿನ್ ಸಿದ್ದಿಕ್ ಏನು ಕೆಲಸ ಇಲ್ಲ, ಬಟ್ ದುಡ್ಡು ಬೇಕು, ಅದಕ್ಕೋಸ್ಕರ ಮೈಕಲ್ ಹತ್ರ ಕೆಲಸ ಕೇಳಕ್ಕೆ ಬಂದಿದ್ದೇನೆ. ಬಟ್ ಮೈಕಲ್ ಸದ್ಯಕ್ಕೆ ಯಾವ ಕೆಲಸ ಇಲ್ಲ, ನನ್ನ ಜೊತೆ ಇರೋ, ನಿನಗೆ ಏನಾದ್ರು ಕೆಲಸ ಸಿಗುತ್ತೆ ಪಕ್ಕ ಅಂತ ಹೇಳಿದ್ದೇನೆ. You a good time, you know that. I tell you what. Least I can do is buy you that beer. There's a little bar I like. It's not too far from here. Let's go. All right, man. I'm following. ಇಲ್ಲಿಂದ ಮೈಕಲ್ಗೂ ಫ್ರಾಂಕ್ಲಿನ್ಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೀತಾ ಹೋಗುತ್ತೆ. We're taking my wife's car. ಸೊ ಇನ್ಫ್ಯಾಕ್ಟ್ ಇವಾಗ ಮೈಕಲ್ ಮಗ ಜಿಮ್ಮಿ ಮೈಕಲ್ಗೆ ಫೋನ್ Jim, I'm going for a drink. Dad! Shit! I'm in our boat going down the Western Highway! It's been stolen! What? The yacht's been stolen? I was trying to sell it. I know you didn't want it sold, but I need money, and they don't want to buy it. They just want to take it. I'm hiding in the head. You're insane! Alright, I'm coming. For my boat! Alrighty then. ಸೊ ಇವಾಗ ಬಂದಿರೋವಂಥದ್ದು ಏನಂತಂದರೆ ಜಿಮ್ಮಿ ಫೋನ್ ಮಾಡಿ ಹೇಳಿರೋದು ಮೈಕಲ್ನ ಶಿಪ್ ಅಂದರೆ ಯಾಟ್. ಇವಂದು ನೋಡ್ಬೋದು ಯಾಟ್ ಏನಿದೆ ಅದನ್ನು ಯಾರೋ ಸ್ಟೀಲ್ ಮಾಡಿಸ್ಕೊಂಡು ಅಥವಾ ಕತ್ಕೊಂಡು ಹೋಗ್ತಾ ಇದ್ದಾರಂತೆ. ಅಲ್ಲಿ ಇನ್ನೊಂದು ಏನಂತಂದರೆ ಮುಖ್ಯ ವಿಷಯ, ಜಿಮ್ಮಿನೂ ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಬಟ್ ಈಗ ಅವ್ನು ಫೋನ್ ಮಾಡಿದ್ದ, ಯಾವ ರೋಡಲ್ಲಿ ಬರ್ತಾಯಿದೆ, ಯಾವ ರೂಟಲ್ಲಿ ಬರ್ತಾಯಿದೆ, ನೀನು ಬೇಗ ಬಂದು ನನ್ನ ಮತ್ತೆ ಯಾಟ್ನ ಕಾಪಾಡು, ಅಂದರೆ ಯಾಟ್ ಅಂದರೆ ಶಿಪ್ನ ಕಾಪಾಡು, ಫಸ್ಟ್ ನನ್ನ ಕಾಪಾಡು ಅಂತ ಹೇಳ್ದ ಜಿಮ್ಮಿ ಫೋನ್ ಮಾಡಿ. ಇದು ತುಂಬ ಕಷ್ಟವಾದಂಥ ಸಮಯ ಈಗ ಮೈಕಲ್ಗೆ, ಯಾಕಂತಂದರೆ ಇವನ್ ಶಿಪ್ಪು ಎಷ್ಟು ಕಷ್ಟ ಆಗುತ್ತೆ ಆ ಶಿಪ್ನ ತಗೊಳ್ಳೋದು ಅಂತ ಹೇಳೋದು ಈಸಿ ಇಲ್ಲ, ತುಂಬ ಕಷ್ಟ. ಸೊ ಅದೇ ರೋಡಿಗೆ ಬರ್ತಾ ಇದ್ದೀವಿ ನಾವು. ಜಿಮ್ಮಿ ಇಂಪಾರ್ಟೆಂಟ್ ನೋಡ್ಬೋದು ಗೈಸ್, ನೋಡಿ ಇದೆ ಮೈಕಲ್ ಶಿಪ್ಪು.
ಇನ್ಫ್ಯಾಕ್ಟ್ ಇದರಲ್ಲೇ ಜಿಮ್ಮಿ ಕೂಡ ಕಿಡ್ನಾಪ್ ಆಗ್ತಾ ಇದ್ದಾನೆ, ಇದರಲ್ಲೇ ಜಿಮ್ಮಿ ಇದ್ದಾನೆ. ಇನ್ಫ್ಯಾಕ್ಟು ಅಲ್ಲಿ ಹೇಳ್ಬೇಕು ಅಂತಂದರೆ ಶಿಟ್ ಗಾಯ್ಸ್, ಇನ್ಫ್ಯಾಕ್ಟ್ ಡ್ರೈವ್ ಮಾಡೋದೇ ಇರೋದು ಕಷ್ಟ. ಫ್ರಾಂಕ್ಲಿನ್ನ ಹತ್ರ ತಗೊಂಡು ಹೋಗ್ಬೇಕು ಆ ವೆಹಿಕಲ್ ಹತ್ರ. ಇನ್ಫ್ಯಾಕ್ಟ್ ಇಲ್ಲಿಂದ ಅವನು ಎಗಿರ್ತಾನೆ, ನಾವು ಅದಷ್ಟು ನೀರು ತಗೊಂಡು ಹೋಗ್ಬೇಕು, ಎಗ್ರದ ಆಮೇಲೆ ಫ್ರಾಂಕ್ಲಿನು. ಓ ಸೂಪರ್ ಅಡ್ವೆಂಚರಸ್ ಇದಂತೂ. ಬಿಲ್ಲೇ ಹೋಗಲ್ಲ, ಯೋಚನೆ ಮಾಡಿಲ್ಲ. ನನಗೀಗ ಡ್ರೈವಿಂಗ್ ಮಾಡೋದೇ ಇರೋದು ಗುರು ಕಂಟ್ರೋಲು. ಬಟ್ ಫ್ರಾಂಕ್ಲಿನ್ ಅಲ್ಲಿ ಮೇಲ್ಗಡೆ ಚೆಚ್ಚಾಗ್ತಾ ಇದ್ದಾನೆ ಗ್ಯಾಂಗ್ನವ್ರಿಗೆ. ಬಟ್ ಅವನಿಗೂ ಕೂಡ ಈಸಿ ಇಲ್ಲ, ಮೂವ್ ಆಗ್ತಿರೋಂಥ ವೆಹಿಕಲಲ್ಲಿ ಅವನ್ನ ಹೊಡೆಯೋದು. ಬಟ್ ಆದ್ರೆ ಕೆಳಗೆ ಬೀಳಿಸ್ತಾ ಒಬ್ಬನ್ನ. ಬಟ್ ಇಲ್ಲಿ ತುಂಬ 3-4 ಜನ ಇರೋ ಥರ ಕಾಣಿಸ್ತಾರೆ. ಜಿಮ್ಮಿ ನನಗಿನ್ನೂ ಕಾಣಿಸಿಲ್ಲ. ಇನ್ಫ್ಯಾಕ್ಟು ನಾನು ಡ್ರೈವ್ ಮಾಡಬೇಕು, ಇಲ್ಲ ನಿಯರ್ ಹತ್ರನೇ ಇರಬೇಕು ಆ ವೆಹಿಕಲ್ಗೆ. ಬಟ್ ಶೂಟ್ ದ ಥೀಫ್ ಅಂತ ಬಂತು, ನಾನು ಶೂಟ್ ಮಾಡ್ಕೊಂಡು ನೋಡಿಸ್ಬೇಕಾಗ್ಬಿಡು ಇವಾಗ. ಅಣ್ಣ ನಾನು ಈ ಕಣ ಬಂದಿರೋದು ಈ ಗೇಮ್ಗೆ. ಅಪ್ಪ ನನ್ನ ಕೆಲವಂತೂ ಏನಾಗ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಡ್ರೈವಿಂಗು ಬರೋಲ್ಲ, ಯಾಕೆಂದರೆ ಈಗ ಶುರು ಮಾಡಿರೋದು ನಾನು ಈ ಗೇಮ್ನ. ನನಗೆ ಇಷ್ಟೊಷ್ಟು ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇಲ್ಲ. ಚೇಸ್ದ ಯಾಕೆ ಅಂತ ಬಂತು, ಏನು ಗುರು ಚೇಸ್ ಮಾಡೋದನ್ನು. ಓಹೋ ಈಗ ಚೇಸ್ ಮಾಡ್ಬೇಕದನ್ನು. ಇನ್ಫ್ಯಾಕ್ಟಲ್ಲಿ ಫ್ರಾಂಕ್ಲಿನ್ಗೂ ಕೂಡ ಕಷ್ಟ ಇದೆ, ಜಿಮ್ಮಿ ಕೂಡ ಇನ್ನೂ ಸಿಕ್ಕಿಲ್ಲ ಇನ್ಫ್ಯಾಕ್ಟು. ಓ ಜಿಮ್ಮಿ ಗುರು, ಅಯ್ಯೋ ಜಿಮ್ಮಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಲ್ಲಿಗೆ ಹೋಗ್ಬಿಟ್ಟಿದ್ದಾನೆ. ಅಂದರೆ ಅಲ್ಲೇ ಜಿಮ್ಮಿ ಹತ್ರ ನಾವು ಈಗ ಹೋಗ್ಬೇಕು. ಜಂಪು ಸೂಪರ್ ಅಡ್ವೆಂಚರ್, ಎಷ್ಟು ಚೆನ್ನಾಗಿದೆ ಈ ಗೇಮ್ ಪ್ಲೇ. ನೀವು ಲೈಕ್ ಮಾಡಲೇಬೇಕು. ಎಂಥ ಜಂಪು. ಇನ್ಫ್ಯಾಕ್ಟ್ ಫ್ರಾಂಕ್ಲಿನನ್ನು ನಾವು ಈಗ ನಮ್ಮ ಕಾರ್ಗೆ ಅನ್ಕೊಬೇಕು. ಒಂದು ನಿಯರ್ ಹೋಗ್ಬೇಕು ಯಾಟ್ಗೆ, ಮಿಷನ್ ಕಂಪ್ಲೀಟ್ ಮಾಡಬೇಕು. ಫ್ರಾಂಕ್ಲಿನ್ ಇದ್ದಾನೆ ಇಗ್ರದ. ಸೂಪರ್ ಬಾಂಬಾರ್ಡ್ ಎಪಿಸೋಡ್ ಏನೇ ಇದು. ಬಟ್ ಆದರೆ ಯಾಟು ನಮಗೆ ಸಿಕ್ಕಿಲ್ಲ. ಇನ್ಫ್ಯಾಕ್ಟು ಗಾಡಿ ವೆಹಿಕಲ್ಲು ಡ್ಯಾಮೇಜ್ ಆಗಿರೋದ್ರಿಂದ ಈಗ ಗ್ಯಾರೇಜ್ ಅಂತ ಏನಿದೆ ಲಾಸ್ ಆಂಜಲೀಸ್ನಲ್ಲಿ ಗ್ಯಾರೇಜ್ ಇದೆ. ಇನ್ಫ್ಯಾಕ್ಟು ಮೈಕಲ್ಲು ಟ್ಯಾಕ್ಸಿ ಎತ್ಕೊಂಡು ಇಲ್ಲಿಂದ ಅವ್ನು ಬೇರೆ ಕೆಲಸ ಇದೆ ಅಲ್ಲಿ ಹೋಗ್ತಾನೆ. ಫ್ರಾಂಕ್ಲಿನ್ ಮುಂದೆ ಜಿಮ್ಮಿ ಕಾರ್ನ ಕ್ಲೀನ್ ಮಾಡಿಸ್ಕೊಂಡು ಹೋಗ್ಬೇಕು. ಇನ್ಫ್ಯಾಕ್ಟ್ ಮೈಕಲ್ ಬೇಜಾರಾಗಿರ್ತಾನೆ, ಯಾಕೆಂತಂದರೆ ಯಾಟ್ ಅಂದರೆ ಅವನ ಶಿಪ್ ಈಗ ಕಳ್ತನ ಆಗಿದೆ. ಇನ್ಫ್ಯಾಕ್ಟ್ ಎಲ್ಲ ಕಟ್ಸ್ಕೊಳ್ಳಲ್ಲ, ಇನ್ನೊಂದು ತಗೊಂಡ್ರಾಗುತ್ತೆ ಅಂತ. ಬಟ್ ಆದರೂ ಕೂಡ ತುಂಬ ಪ್ರೈಸ್ ಇರುತ್ತದು. ಇದು ಲಾಸ್ ಆ್ಯಂಟಾಸ್ನ ಕಸ್ಟಮ್ಸು. ಇನ್ಫ್ಯಾಕ್ಟು ಕಾರ್ನ ರೆಡಿ ಮಾಡಾಯಿತು. ನಾವು ಇಲ್ಲಿಂದ ಮೈಕಲ್ ಮನೆಗೆ ಸಿಗೋಣ. ಮೈಕಲ್ ಮನೆಗೆ ಬಂದ್ವಿ. ಇನ್ಫ್ಯಾಕ್ಟ್ ಫ್ರಾಂಕ್ಲಿನ್ ಇಲ್ಲಿಂದ ಹೋಗ್ತಾನೆ. ಜಿಮ್ಮಿ ಕೂಡ ಫ್ರಾಂಕ್ಲಿನ್ಗೆ ಫ್ರೆಂಡ್ ಆಗಿದ್ದಾನೆ. ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ.